ಮನೆಗೆ ಬಡತನ ಬರಲು 40 ಮುಖ್ಯ ಕಾರಣಗಳು. ನಾವು ಪ್ರತಿದಿನ ಮನೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ತಿಳಿದೂ ತಿಳಿಯದೆ ಮಾಡುತ್ತಲೇ ಇರುತ್ತೇವೆ. ಒಂದು ವೇಳೆ ನಾವು ಈ ತಪ್ಪುಗಳನ್ನು ಮಾಡಿದರೆ ಬಡತನದ ಸಮಸ್ಯೆಗಳಿಗೆ ಕಾರಣವಾಗಬೇಕಾಗುತ್ತದೆ. ಮನೆಯಲ್ಲಿ ಬಡತನ ಬರುವುದಕ್ಕೆ ಈ 40 ಕಾರಣಗಳನ್ನು ಸರಿಯಾಗಿ ತಿಳಿದುಕೊಳ್ಳಿ, ಇಲ್ಲವಾದರೆ ಪಶ್ಚಾತ್ತಾಪ ಪಡುತ್ತೀರಿ. 1. ಹೊತ್ತು ಮುಳುಗಿದ ಮೇಲೂ ಮಲಗುವುದು ಮತ್ತು ಊಟ ಮಾಡುವುದು. 2. ಮುರಿದ ಬಾಚಣಿಕೆಯಿಂದ ತಲೆ ಬಾಚುವುದು. 3. ಮನೆಯಲ್ಲಿ ಯಾವಾಗಲೂ ಪಾತ್ರೆಗಳನ್ನು ಶಬ್ದ ಮಾಡುವುದು. 4. ಮನೆಯಲ್ಲಿ ಒಡೆದಿರುವ ಗಾಜಿನ ವಸ್ತುಗಳನ್ನು ಇಟ್ಟುಕೊಳ್ಳುವುದು. 5. ಬೆಳಗ್ಗೆ ಸೂರ್ಯೋದಯ ಆದ ಮೇಲೂ ಕೂಡ ಇನ್ನೂ ಮಲಗೇ ಇರುವುದು. 6. ಬಾತ್ರೂಮ್ ಬಾಗಿಲನ್ನು ಯಾವಾಗಲೂ ತೆರೆದಿಡುವುದು. 7. ಕತ್ತಲೆಯಲ್ಲಿ ಊಟ ಮಾಡುವುದು, ಮನೆಯ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಳುವುದು. 8. ಮನೆಯ ಅಂಗಳದಲ್ಲಿ ಸ್ನಾನ ಮಾಡುವುದು ಅಥವಾ ರಂಗೋಲಿ ಹಾಕದಿರುವುದು, ರಾತ್ರಿ ಹೊತ್ತು ಮನೆಯ ಕಸ ಗುಡಿಸಿ ಹೊರಗೆ ಹಾಕುವುದು. 9. ಮನೆಯಲ್ಲಿ ಯಾವಾಗಲೂ ಹಲ್ಲುಗಳಿಂದ ಉಗುರು ಕಚ್ಚುವುದು. 10. ಹರಿದಿರುವ ಬಟ್ಟೆಗಳನ್ನು ಧರಿಸುವುದು. 11. ಮಹಿಳೆಯರು ರೊಟ್ಟಿ ಸುಡುವ ಹಂಚನ್ನು ಉಲ್ಟಾ ಇಡುವುದು. 12. ಒಡೆದ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುವುದು, ಸುಮ್ಮನೆ ಕಾರಣವಿಲ್ಲದೆ ನಗುವುದು. 13. ಮನೆಯಲ್ಲಿ ದೇವರ ಮುಂದೆ ದೀಪ ಹಚ್ಚದೆ ಹಾಗೇ ಇರುವುದು. 14. ಹೊತ್ತು ಮುಳುಗಿದ ಮೇಲೆ ಮನೆಯನ್ನು ಕತ್ತಲೆ ಬಿಡುವುದು. 15. ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದಿರುವುದು, ಹಬ್ಬ ಹರಿದಿನ ಆಚರಿಸದಿರುವುದು. 16. ಮನೆಯಲ್ಲಿ ಯಾವಾಗಲೂ ಕೆಟ್ಟ ಪದಗಳನ್ನು ಬಳಸುವುದು. 17. ಮನೆಯ ಮುಂದೆ ಚಪ್ಪಲಿಗಳನ್ನು ಉಲ್ಟಾ ಹಾಕಿ ಹಾಗೇ ಬಿಡುವುದು. 18. ಪ್ರತಿದಿನ ಮಾಂಸಾಹಾರಿ ಆಹಾರ ಸೇವಿಸುವುದು. 19. ಕಾಲ ಮೇಲೆ ಕಾಲು ಹಾಕಿ ಕುಳಿತು ಕಾಲು ಅಲುಗಾಡಿಸುವುದು. 20. ಮಂಗಳವಾರ, ಶುಕ್ರವಾರ ಮತ್ತು ಹುಣ್ಣಿಮೆ, ಅಮಾವಾಸ್ಯೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರು ಹಾಕುವುದು. 21. ಮೊಸರು, ಅಕ್ಕಿ, ಹುಣಸೆ ಹಣ್ಣು, ಉಪ್ಪನ್ನು ಮುಸ್ಸಂಜೆ ವೇಳೆ ಬೇರೆಯವರಿಗೆ ಕೊಡುವುದು. 22. ಮನೆಗೆ ಅತಿಥಿಗಳು ಬಂದರೆ ಬೇಸರ ಮಾಡಿಕೊಳ್ಳುವುದು, ಅವರಿಗೆ ಅಪಮಾನಿಸುವುದು. 23. ಗಳಿಸುವುದಕ್ಕಿಂತ ಹೆಚ್ಚು ಖರ್ಚು ಮಾಡುವುದು. 24. ಪ್ರತಿದಿನ ಮನೆಯಲ್ಲಿ ಕಾಲು ಕೆದರಿ ಜಗಳ ಮಾಡುವುದು. 25. ಮನೆಯ ಹಿರಿಯರನ್ನು ಗೌರವಿಸದಿರುವುದು, ಏಕವಚನದಲ್ಲಿ ಮಾತನಾಡುವುದು. 26. ಗಂಡ ಹೆಂಡತಿ ಸದಾ ಜಗಳವಾಡುತ್ತಿರುವುದು ಮತ್ತು ಹೆಂಡತಿ ಗಂಡನ ಮಾತನ್ನು ಕೇಳದೇ ಇರುವುದು. 27. ಮನೆಯ ಹೆಂಗಸರು ಸದಾ ಬೆಂಕಿ ಹಚ್ಚುವ ಕೆಲಸ ಮಾಡುವುದು. 28. ಮನೆಯ ಹೆಂಗಸರು ಸದಾ ಕೋಪದಲ್ಲಿ ಇರುವುದು. 30. ಮನೆಯ ಗಂಡಸರು ಕೆಲಸವಿಲ್ಲದೆ ಎಣ್ಣೆ ಹೊಡೆಯುತ್ತಾ ಕೂರುವುದು. 31. ಮನೆಯ ಹೆಂಗಸರು ಚಾಡಿ ಹೇಳುತ್ತಾ ಸದಾ ಮನೆಯ ಹೊರಗಡೆ ಇರುವುದು. 32. ಯಾರೊಬ್ಬರ ಬಡತನ ಮತ್ತು ಅವರು ದುಃಖದಲ್ಲಿರುವುದನ್ನು ನೋಡಿ ನಗುವುದು. 33. ಗಂಡ ಮತ್ತು ಹೆಂಡತಿ ಒಂದೇ ತಟ್ಟೆಯಲ್ಲಿ ಊಟ ಮಾಡುವುದು. 34. ಮುರಿದ ಪಾತ್ರೆಗಳಲ್ಲಿ ಆಹಾರವನ್ನು ಸೇವಿಸುವುದು. 35. ಮರದ ಕೆಳಗಡೆ ಮೂತ್ರ ವಿಸರ್ಜನೆ ಮಾಡುವುದು. 36. ಲಾಕ್ ಅನಗತ್ಯವಾಗಿ ಬಾಗಿಲಿನ ಮೇಲೆ ನೇತಾಡುವುದು. 37. ಕೈಕಾಲುಗಳು ತೊಳೆಯದೆ ಊಟ ಅಥವಾ ತಿನ್ನುವುದು. 38. ಯಾವಾಗಲೂ ಬೇರೆಯವರ ಹತ್ತಿರ ಏನಾದರೂ ತೆಗೆದುಕೊಳ್ಳುವುದು. 39. ಅಡುಗೆ ಮನೆಯಲ್ಲಿ ತಲೆಯನ್ನು ಬಾಚುವುದು. 40. ಕುಡಿಯುವ ನೀರನ್ನು ರಾತ್ರಿ ಹೊತ್ತು ಮುಚ್ಚದೆ ಹಾಗೇ ಇಡುವುದು. ಈ ಮೇಲಿನವನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸಿ, ನೆಮ್ಮದಿಯ ಜೀವನ ಸಾಗಿಸಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.